ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು SM ಕಿಚನ್. ಇವತ್ತಿನ ರೆಸಿಪಿ ಅನ್ನ ರೊಟ್ಟಿ ಚಪಾತಿ. ಇದಕ್ಕಿಷ್ಟಕ್ಕೂ ಒಂದೇ ರೀತಿ ಪಲ್ಯ ಸಾರು ಎರಡೆರಡು ರೀತಿ ಮಾಡತ್ತೀರಿ. ಅದನ್ನು ಬಿಟ್ಟು ಇದೊಂದು ಮಾಡ್ಕೊಂಡು ತಿಂದ್ಬಿಟ್ರೆ ಆಹಾ ಎಷ್ಟು ಬಾಯಿ ರುಚಿ ಕೊಡ್ತೈತಂದ್ರೆ ನೀವು ತಿನ್ನಾಕಂತಿದ್ದು ಕೈ ಕೆಳಗಡೆ ಸುಗಿಲ್ಲ ನೋಡ್ರಿ, ಅಷ್ಟು ರುಚಿ ಇರ್ತೈತಿ. ಈಗ ಫಟಾಫಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನೀಗ ಫಸ್ಟ್ ಒಂದು ಆಲೂಗಡ್ಡೆ ತೊಗೊಂಡೆ, ಅದ್ರ ಮೇಲಿಂದ ಸಿಪ್ಪಿ ತೆಗೆದು ತೊಳೆದು ಈಗ ಹೆಚ್ಕೊಳಕುಂತೇನೆ ನೋಡ್ರಿ. ಈ ರೀತಿ ದೊಡ್ಡದಾಗಿ ಹೆಚ್ಕೋಬೇಕ್ರಿ ಇವನ್ನ. ಆಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಈ ರೀತಿ ಉದ್ದುದ್ದಾಗಿ ಸೀಳಿ ಒಂದು 7ರಿಂದ 8, ನಿಮಗೆ ಖಾರ ಜಾಸ್ತಿ ತಿನ್ನೋದಿದ್ರೆ ಇನ್ನೊಂದೆರಡು ಆದರೂ ಹಾಕ್ಕೋಬೋದು ನೀವು. ನಾ ಅಷ್ಟು ಮೀಡಿಯಮ್ ಒಳಗದಾವ ಖಾರ, ಹಾಗಾಗಿ 7 8 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನೆ. ಆಮೇಲೆ ಟೊಮಾಟೆ ಹಣ್ಣು 2 ಟೊಮಾಟೆ ಹಣ್ಣು ತೊಗೊಂಡೇನೆ ನೋಡ್ರಿ. ನಾನು ಈ ರೀತಿ ನಡುವೆ ಸೀಳ್ಬೇಕು, ಒಂದು 5-6 ಹೋಳಿಗೆ ಮಾಡ್ಬೇಕ್ರಿ ಅದ್ರೊಳಗೆ. ಆಮೇಲೆ ಬದ್ನೆಕಾಯಿ, ಈ ಸೈಡ ಉತ್ತರ ಕರ್ನಾಟಕ ಸೈಡೆಲ್ಲ ಈ ರೀತಿ ಬದ್ನೆಕಾಯಿ ಸಿಗ್ತಾವೆ. ನೀವು ಬೆಂಗಳೂರು ಕಡೆ ಸಿಗ್ತೈತಲ್ಲ ಅದ್ರಲ್ಲೇ ಆದರೂ ಮಾಡ್ಕೋಬೋದ್ರಿ. ಇದನ್ನ ಅದ್ರಲ್ಲೇನೂ ಟೇಸ್ಟ್ ಆಗ್ತೈತಿ. ಈಗ ಈ ರೀತಿ ದೊಡ್ಡ ಹೋಳು ಮಾಡಿಡ್ತೇನೆ ನೋಡ್ರಿ. ಅವನು ಬದ್ನೆಕಾಯಿನೂ ಯಾವುದು ಭಾಳ ಚಿಕ್ಕದಾಗಿ ಸಣ್ಣದಾಗಿ ಹೋಳು ಮಾಡಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಎಲ್ಲ ಒಂದೇ ಸಮ ಕುದಿಬೇಕಂದ್ರೆ ಈ ರೀತಿ ದೊಡ್ಡದಾಗಿ ಎಲ್ಲ ಸಮವಾಗಿ ಕಟ್ ಮಾಡ್ಕೋಬೇಕು ನಾವು ನೋಡ್ರಿ. ಆಲೂಗಡ್ಡೆ, ಟೊಮಾಟೆ ಹಣ್ಣು, ಬದ್ನೆಕಾಯಿ, ಮೆಣಸಿನ್ಕಾಯಿ ಇದಿಷ್ಟು ಹೆಚ್ಕೊಂಡಿದ್ದಾತ. ಆಮೇಲೆ ಗ್ಯಾಸಿನ ಮ್ಯಾಗ ಕುಕ್ಕರ್ ಇಡ್ತೀನಿ. ಅದಕ್ಕೆ 1 ಚರಿಗೆಯಷ್ಟು ನೀರು ಹಾಕ್ತೇನೆ ನೋಡ್ರಿ. ಹಾಕ್ಕೊಂಡು ಅದಕ್ಕೆ ಟೊಮಾಟೆ ಹಣ್ಣು ಹಾಕ್ತೀನಿ. 2 ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ತೀನಿ. ಆಮೇಲೆ ಬದ್ನೆಕಾಯಿ 1 ಬೌಲಷ್ಟು ಬದ್ನೆಕಾಯಿ ಐತಿ, ಒಂದು ದೊಡ್ಡದು ಹೆಚ್ಚಿಟ್ಟಿದ್ವಲ್ಲ ಅದನ್ನಿಷ್ಟು ಹಾಕೋತೀನಿ. ಆಮೇಲೆ ಒಂದು ಆಲೂಗಡ್ಡೆ, ಆಮೇಲೆ ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ರಿ ಇದಕ್ಕೆ ಫಸ್ಟ್. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಆಕೈತ್ರಿ, ಅಂದರೆ ಇಸ ಅನಿಸೋದಿಲ್ಲ. ಆಮೇಲೆ ಇದಕ್ಕೆ 1 ಬೌಲಷ್ಟು ಶೇಂಗಾ ಹಾಕೋತೀನಿ ನೋಡ್ರಿ. ಶೇಂಗಾ ಮಧ್ಯ ಸಿಗ್ತಿರ್ತಾವ್ರಿ, ಭಾಳ ಮಸ್ತ್ ಇರ್ತೈತೆ ರುಚಿ ಅಂತೂ. ಆಹಾ ಏನು ಸ್ವರ್ಗ ಅಂತೀರಿ ನೋಡ್ರಿ ನೀವು. ಇದನ್ನ ಉಣ್ಣ ಅಂತ ಅಷ್ಟು ಟೇಸ್ಟಾಗಿತ್ತು. ಈಗ ಕುಕ್ಕರ್ ಬಾಯಿ ಮುಚ್ಕೊಂಡು 2ರಿಂದ 3 ಸೀಟಿ ಮಾಡ್ಕೊಂಡು ತಕ್ಕೊಂಡ್ರಿ. ನೀವು ಬ್ಯಾಳೆ ಇಲ್ಲಪ್ಪ ಅಂತ ಅಂದಾಗ ಅದು ಇದು ಪಲ್ಯ ಅಥವಾ ಸಾರು ಮಾಡ್ಕೊಂಡು ತಿನ್ನಾಕ ಭಾಳ ಚಲೋ ನೋಡ್ರಿ. ಎಲ್ಲರ ಅವಸರಾಗಿರ್ತೈತಿ, ಎಲ್ಲರೂ ಹೊಂಟಿರ್ತೀವಿ, ಅವಾಗ ಏನಾರ ಟೈಮ್ ಇರೋಗಿಲ್ಲ ಜಾಸ್ತಿ ಮಾಡೋಕೆ. ಈ ರೀತಿ 2ಕ್ಕೂ ಅನ್ನಕ್ಕೆ ಚಪಾತಿ ರೊಟ್ಟಿ ಇದು 3ಕ್ಕೂ ಒಂದೇ ರೀತಿ ಮಾಡ್ಕೊಂಡು ತಿನ್ಬೋದು ನೀವು. ಈಗ ನಾವು ಕುಕ್ಕರ್ ಬಾಯಿ ತೆಗೆದ್ವಿ ನೋಡ್ರಿ, ಪೂರ್ತಿ ಆರಿತ್ತದ. ಆಮೇಲೆ ಇದ್ರದ್ದು ಮ್ಯಾಗಿ ನೀರೆಲ್ಲ ಬಸ್ಕೊಂಡು ಕಟ್ಟಿರ್ತೈತಲ್ಲ ಅದನ್ನೆಲ್ಲ ಬಸ್ಕೊಂಡು ಟೊಮ್ಯಾಟೊ ಮ್ಯಾಗಿನ ಸಿಪ್ಪಿ ತಗೊಂಬಿಡ್ತೇನೆ ರೀ. ಬೇಕಂದ್ರೆ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಬದ್ನೆಕಾಯಿ ಮ್ಯಾಗ ಇರ್ತೈತಲ್ಲ ಸಿಪ್ಪಿ, ಅದನ್ನಾದರೂ ತಗೋಬೋದು ನೀವು. 2 ತಗೋಬೋದು. ನಾನು ಬದ್ನೆಕಾಯಿ ಸಿಪ್ಪಿ ಏನು ತೆಗ್ದಿಲ್ಲ, ಬರೀ ಟೊಮಾಟೊ ಹಣ್ಣಿಂದ ಅಷ್ಟೇ ತೆಗ್ದೇನೆ ನೋಡ್ರಿ. ಈಗ ಇದನ್ನಿಷ್ಟು ಮ್ಯಾಶ್ ಮಾಡ್ಕೊಂಬಿಡೋಣ. ಪೂರ್ತಿ ರಾಡಿ ಹಂಗೆ ಮಾಡಬಾರ್ದ್ರಿ, ಪೂರ್ತಿ ಮ್ಯಾಶ್ ಮಾಡಬಾರ್ದು. ಅಷ್ಟೇ ಜಸ್ಟ್ ಅದು ಹೋಳೆಲ್ಲ ಹತಕ್ದಂಗೆ ಆಗ್ಬೇಕು, ಅಷ್ಟೇ ನಾವು ಮ್ಯಾಶ್ ಮಾಡ್ಬೇಕು ಇದನ್ನು. ಯಾಕಂದ್ರೆ ರೊಟ್ಟಿಗೂ ಚಪಾತಿಗೂ ಬೇಕಾಕತ್ತಲ್ಲ, ಹಾಗಾಗಿ ಪಲ್ಯ ಅಥವಾ ಸಾರು 2ಕ್ಕೂ ಮ್ಯಾಚ್ಗೊಂಗೆ ಮಾಡ್ಕೋಬೇಕ್ರಿ. ಅದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡೆ ನೋಡ್ರಿ. ಪೂರ್ತಿ ಎಲ್ಲ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡೆ. ಆಮೇಲೆ ಬಸದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ ಈಗ ಇದಕ್ಕೆ. ಉತ್ತರ ಕರ್ನಾಟಕ ಕಡೆ ಈ ರೀತಿ ಒಂದು ಬದ್ನಿಕಾಯಿ ಇದ್ಬಿಟ್ರೆ ಮನೆಯೊಳಗೆ ಹಬ್ಬನ ನೋಡ್ರಿ, ಅಷ್ಟು ಚಲೋ. ಅದು ಬದ್ನಿಕಾಯಲ್ಲಿ ಏನು ಬೇಕಾದ್ ಮಾಡ್ತಾರವ್ರು, ಎಣ್ಣೆಗಾಯಿ, ಸಾರು, ಪಲ್ಯ ಇಷ್ಟೆಲ್ಲ ಮಾಡ್ಕೋಬೋದ್ರಿ ಇದ್ರೊಳಗೆ. ಆಮೇಲೆ ಬಾಳ್ಗಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ತುಪ್ಪ, ಜೀರಿಗೆ, ಸಾಸಿವೆ ಚಟಪಟ ಸಿಡಿತಂದ್ರೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋರಿ ಇದಕ್ಕೆ. ಹಿಂಗೆ ಹಾಕ್ಕೊಂಡು ದಪ್ಪಾಗಿ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋತೀನಿ 1. ನಿಮ್ಗೀಗ ಈ ಕೊಬ್ಬರಿ ತುರಿ ಇಷ್ಟ ತಿನ್ನೋರಂದ್ರೆ ಈಗ ನಾವೀಗ ಒಗ್ಗರಣೆ ಹಾಕತ್ತವಲ್ಲ ಇದ್ರಾಗ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕ್ರಿ ಹಸಿ ಕೊಬ್ಬರಿನ. ಈಗ ಕರಿಬೇವು ಮತ್ತು ಒಣ ಮೆಣ್ಸಿನ್ಕಾಯಿ ಇದನ್ನಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಬಾಡಿಸ್ಕೊರಿ. ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಬದ್ನೆಕಾಯ್ದು ಗೊಜ್ಜು, ಅದನ್ನಿಷ್ಟು ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಬಾಳ್ಗಿ. ನೋಡ್ರಿ ಮಸ್ತ್ ಆಗೈತಲ್ಲ, ಸೂಪರ್ ಆಗೈತಿ. ನೋಡ್ತಾನೆ ತಿನ್ಬೇಕನ್ಸಾತೈತಿ. ಮತ್ತು ಯಾರೆಲ್ಲ ಹೊಸದಾಗಿ SM ಕಿಚನ್ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರಂದ್ರೆ ನಮಗೂ ವಿಡಿಯೋ ಇನ್ನೂ ಸ್ವಲ್ಪ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, 2 ಟೊಮಾಟೊ ಹಣ್ಣು ಹಾಕಿರ್ತೇವಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸರಿ ಆಕೈತ್ರಿ 2 ಕೂಡ. ಮತ್ತು ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡ್ತೈತ್ರಿ.
ಇದಕ್ಕೆ ಏನು ಹೆಸರು ಇಡ್ತೀರ ಅನ್ನೋದು ನೀವು ಹೇಳ್ರಿ. ಮತ್ತು ನಿಮ್ಮ ಕಡೆ ಯಾವ್ಯಾವ ರೀತಿ ಬದ್ನಿಕಾಯಿಲೆ ಪಲ್ಯ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಅದೇ ರೀತಿನೂ ಮಾಡ್ತೀನಿ ಒಂದ್ಸತಿ. ಇದಿಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಇನ್ನು ನಿಮ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ, ಸೂಪರ್ ಆಗೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಉದಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಆಹಾ, ಎಷ್ಟು ಮಂದಿ ಬೇಕು ಅಷ್ಟು ಮಂದಿ ತಿನ್ಬೋದು. ಅಷ್ಟು ರುಚಿಯಾಗಿರ್ತೈತಿ, ಅಷ್ಟು ಸೂಪರಾಗಿರ್ತೈತಿ. ಇದನ್ನ ಒಂದು ಸತಿ ಮಾಡಿದ್ರೆ ನೀವು ಹಗಲೇ ಮುಗಲೇ ಇದನ್ನು ಕೇಳ್ತಾರೆ ನೋಡ್ರಿ. ಸಾಂಬಾರು ಪಲ್ಯ ಬಿಡ್ತಾರೆ. ಇನ್ಮ್ಯಾಗ ಬದ್ನಿಕಾಯಿನ ಯಾರು ತಿನ್ನೋಂಗಿಲ್ಲಲ್ಲ, ಇದನ್ನು ಅಷ್ಟು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚಲೋ ಆಗಿತ್ತು. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಎದ್ರೊಳಗಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಲ್ಲ, ಸೂಪರ್ ಆಗೈತಿ. ಈಗ ಮಧ್ಯಾಹ್ನ ಹೊತ್ತಿಗೆ ಇದನ್ನೊಂದು ಮಾಡ್ಕೊಂಡು ತಿನ್ಬಿಡ್ರಿ. ರೊಟ್ಟಿನೂ ಆಕೈತಿ, ಅನ್ನಕ್ಕೂ ಆಕೈತಿ. ಯಾರ್ಯಾರು ವಿಡಿಯೋನ ಹತ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ.